ಈ ಒಂದು ಒಡವೆನ ಇಡ್ತಾ ಇದ್ದೀನಿ. ಇದು ನಾನು ಆಕ್ಚುಲಿ ಜಾಸ್ತಿ ಹಾಕೊಂಡಿಲ್ಲ, ಯೂಸ್ ಮಾಡಿಲ್ಲ ಈ ಒಡವೆನ. ಓಕೆ, ನಮ್ಮ ಮಮ್ಮಿನೂ ಇಡ್ತಾ ಇದ್ದಾರೆ. ಮಾಡಿದ್ದು ಸಾಲ ಕಟ್ಟಿದ್ದು ಸಾಲ ಎಲ್ಲ ಇದೆ. ಸುಮಾರು ಜನ ಕ್ವಶನ್ ಇತ್ತಲ್ಲ, ನಾವು ಲೈಕ್ ಒಡವೆ ಇಟ್ಟಿಲ್ಲ ಹಾಗೆ ಹೀಗೆ ಅಂತ. ಇವತ್ತು ವಿತ್ ಪ್ರೂಫ್ ನಿಮಗೆ ನಾನು ಎಲ್ಲಾನು ತೋರಿಸ್ತೀನಿ. ಓಕೆ, ಹಾಯ್ ಗೈಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಚೂಸ್ ಪ್ರಪಂಚ ಕನ್ನಡ ವ್ಲಾಗ್. ಸೊ ಫ್ರೆಂಡ್ಸ್, ಇವತ್ತು ಬಂದೊಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನೋಡ್ಬೋದು ನಾನು ಸಾರಿನ ಹಾಕೊಂಡಿದ್ದೀನಿ ಗೈಸ್. ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಿದೀವಿ ಅಂತಂದರೆ, ಸಾರಿ ಎಲ್ಲ ಹಾಕೊಂಡು ನೀಟಾಗಿ ರೆಡಿಯಾಗಿ, ಕಿವಿಗೆ ಹಾಕೊಂಡಿಲ್ಲ, ಕತ್ತಿಗೆ ಹಾಕೊಂಡಿಲ್ಲ, ಹಾಕೋತೀನಿ. ಸೊ ಇವತ್ತು ಬಂದು ನಾವು ಕಬ್ಬಾಳಮ್ಮಂಗೆ ಹೋಗ್ತಾ ಇದ್ದೀವಿ. ಸೊ ಸುಮಾರು ಚೆನ್ನಾಗಿ ಗೊತ್ತಿರ್ಬೋದು ಕಬ್ಬಾಳಮ್ಮ ದೇವಸ್ಥಾನ, ಬಟ್ ನಾನು ಫಸ್ಟ್ ಟೈಮ್ ಹೋಗ್ತಿರೋದು. ಅಲ್ಲಿ ಬಂದು ನನ್ನ ಕಸಿನ್ದು ಬೀಗ್ರೂಟ ಇದೆ. ಆ್ಯಂಡ್ ಲೈಕ್ ದರ್ಶನ ಕೂಡ ಆಗುತ್ತೆ, ಬೀಗ್ರೂಟ ಕೂಡ ಆಗುತ್ತೆ ಅಂತ ಅಂದ್ಕೊಂಡು ನಾನು, ನಮ್ಮಮ್ಮ, ನಮ್ಮ ಅಕ್ಕ, ಅರುಣ್ ಎಲ್ಲ ಹೊರಟಿದ್ದೀವಿ ಗೈಸ್ ಇಲ್ಲಿಂದ. ಆ್ಯಂಡ್ ನಮ್ಮ ಅತ್ತೆ ಮಾವ ಆಬ್ವಿಯಸ್ಲಿ ಆಲ್ರೆಡಿ ಅವ್ರು ಅಲ್ಲೇ ಇದ್ದಾರೆ, ನಮ್ಮ ಜೊತೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಹೋಗ್ತಾ ನಾವು ಇಷ್ಟು ಜನ ಹೋಗ್ತಾ ಇದ್ದೀವಿ. ಆ್ಯಂಡ್ ಅದಾದಮೇಲೆ ಬರ್ತಾ ನಮಗೆ ಮಂಡ್ಯ ಕೂಡ ಹೋಗೋ ಪ್ಲ್ಯಾನ್ ಇದೆ. ಮಂಡ್ಯಕ್ಕೆ ಯಾಕೆ ಅಂತ ನಾನು ಈ ವ್ಲಾಗಲ್ಲಿ ತಿಳಿಸ್ತೀನಿ ಗೈಸ್. ಸುಮಾರು ಜನ ಕ್ವಶನ್ ಇತ್ತಲ್ಲ, ನಾವು ಲೈಕ್ ಒಡವೆ ಇಟ್ಟಿಲ್ಲ ಹಾಗೆ ಹೀಗೆ ಅಂತ. ಇವತ್ತು ವಿತ್ ಪ್ರೂಫ್ ನಿಮಗೆ ನಾನು ಎಲ್ಲಾನು ತೋರಿಸ್ತೀನಿ. ಓಕೆನಾ? ಆ್ಯಂಡ್ ಗೈಸ್, ಇಲ್ಲಿ ನೋಡ್ಬೋದು ಇದೇನಿದು. ಓಕೆ, ಇದು ಬಂದು ಲಡ್ಡು ಹಾಗೂ ಸಿಂಬಾದು ತಿಂಡಿಗಳು. ಇದು ಬಂದು ನಮ್ಮ ಸೀರೆಗಳು ಗೈಸ್. ಆ್ಯಂಡ್ ಇವೆಲ್ಲ ಅಳತೆ ಬ್ಲೌಸು. ಸೊ ಅಕ್ಕ ಕೂಡ ರೆಡಿ ಆಗಿದ್ದಾಳೆ, ನಮ್ಮಮ್ಮ ಕೂಡ ರೆಡಿ ಆಗಿದ್ದಾರೆ. ಅಮ್ಮ ಅಲ್ಲೇ ಹೊರಟರು, ಅರುಣ್ ಆಚೆ ವೆಯ್ಟ್ ಮಾಡ್ತಾ ಇದ್ದಾರೆ. ನನಗೇನಪ್ಪ ಅಂದರೆ ಲಡ್ಡುಗೆ ಸ್ನಾನ ಮಾಡಿಸಿದ್ರೆ ಸ್ವಲ್ಪ ಸಮಾಧಾನ ಆಗೋದು. ಬಟ್ ಇವಾಗ ಅವನು ಇಷ್ಟು ಬೇಗ ಸ್ನಾನ ಮಾಡಲ್ಲ, ಇನ್ನೂ ಮಲಗಿದ್ದಾನೆ. ಎಬ್ಬರಿಸಿ ಸ್ನಾನ ಮಾಡಿಸಿ ಲೇಟ್ ಆಗುತ್ತೆ. ಸೊ ಎಸ್ ಗೈಸ್, ಬನ್ನಿ ಹೋಗೋಣ. ಇಷ್ಟ ಆದರೆ ಹಾಗೆ ಹೇಳ್ದಂಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ ಗೈಸ್, ವೆಲ್ಕಮ್ ಬ್ಯಾಕ್. ನಿನ್ನೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ಅಕ್ಕ ಮನೆಗೆ ಬಂದ್ವಿ. ಬಟ್ ನಾನು ರೆಕಾರ್ಡ್ ಏನೂ ಮಾಡೋಕ್ಕಾಗಿಲ್ಲ, ಬಿಕಾಸ್ ಫಂಕ್ಷನ್ ಆ್ಯಕ್ಚುಲಿ ರೆಕಾರ್ಡ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಹೆವಿ ಬಿಸಿಲು ಮತ್ತು ರಶ್ ಕೂಡ ಇತ್ತು, ಬೀಗ್ರೂಟದಕ್ಕೆ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಸೊ ನಾನು ಈ ವ್ಲಾಗ್ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ, ನಾವು ಮೇನ್ ಇಂಪಾರ್ಟೆಂಟ್ ಮಂಡ್ಯಕ್ಕೆ ಬರ್ತಿರೋ ರೀಸನ್ ಬಂದು ನಮ್ಮ ಒಡವೆನ ಇಡಬೇಕು ಅಂತಂದರೆ ಗಿರುವಿಗೆ ಇಡಬೇಕು, ಬ್ಯಾಂಕಲ್ಲಿ ಇಡಬೇಕು ಅಂತ ಗೈಸ್. ನಾನು ಆ್ಯಕ್ಚುಲಿ ಇದನ್ನ ತೋರಿಸ್ತಾ ಇರಲಿಲ್ಲ. ಬಟ್ ಸುಮಾರಷ್ಟು ಜನ ನೀವು ಕಾಮೆಂಟ್ ಮಾಡ್ತಾ ಇದ್ರಿ, ನಿಮ್ಮ ಹತ್ರ ದುಡ್ಡು ತುಂಬ ಇದೆ, ನಿಮ್ಗೆ ಏನು ಟೆನ್ಷನ್ ಹಂಗೆ ಹಿಂಗೆ ಅಂತ. ಬಟ್ ನಮ್ಗೆ ಹಿಂದಗಡೆ ಎಷ್ಟು ಟೆನ್ಷನ್ ಇದೆ, ಎಷ್ಟು ನೋವು ಇದೆ ನಮಗೆ ಗೊತ್ತು. ಅದಕ್ಕೇನೆ ಇದು ಪ್ರೂಫ್ ವ್ಲಾಗ್ ಅಂತ ಅಲ್ಲ, ಕ್ಲಾರಿಟಿ ವ್ಲಾಗ್. ಐ ಥಾಟ್ ಐ ಶುಡ್ ಶೇರ್ ದಿಸ್ ಸೊ ದಟ್ ನಿಮಗೂ ಅರ್ಥ ಆಗಬೇಕು ಅಂತ ಅಂದ್ಕೊಂಡು ಶೇರ್ ಮಾಡ್ತೀನಿ ಗೈಸ್. ಸೊ ನಾನು ನಂದು ಈ ಒಂದು ಒಡವೆನ ಇಡ್ತಾ ಇದ್ದೀನಿ. ಸೊ ಇದು ನಾನು ಆ್ಯಕ್ಚುಲಿ ಜಾಸ್ತಿ ಹಾಕೊಂಡಿಲ್ಲ, ಯೂಸ್ ಮಾಡಿಲ್ಲ ಈ ಒಡವೆನ. ಓಕೆ, ನಾನು ಲೈಕ್ ತುಂಬ ಇಷ್ಟ ಈ ಒಡವೆ, ಬಟ್ ನಾನು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಿಲ್ಲ, ಹಿಂಗೇನೆ ಇಟ್ಟಿದ್ದೆ. ಕೊನೆಗೂ ಇದು ಇವಾಗ ಬ್ಯಾಂಕಿಗೆ ಹೋಗ್ತಾ ಇದೆ. ಸೊ ಇದು ಬಂದು ನನ್ನ ಕಾಸಿನ ಸರ ಗೈಸ್. ನನಗೆ ಮದುವೆ ಮೂವಿ ಬಂದಿತ್ತಲ್ಲ, ಅದ್ರಲ್ಲಿ ಮಾಡಿಸಿದ್ದಂಥ ಸರ ಇದು. ಸೊ ಇದು ಬಂದು ಒಂದು 38 ಗ್ರಾಮ್ 40 ಗ್ರಾಮ್ ಒಳಗಿದೆ. ಆ್ಯಂಡ್ ಇದು ಇಡ್ತಾ ಇದ್ದೀನಿ. ಆ್ಯಂಡ್ ವಿತ್ ಎ ಹೆವಿ ಹಾರ್ಟ್. ನನಗೆ ನಂದು ಇಡ್ತಾ ಇದ್ದೀನಿ ಅಂತ ಅಷ್ಟೊಂದು ನೋವು ಇದೆ, ಬಟ್ ಅಷ್ಟೊಂದಿಲ್ಲ ಗೈಸ್. ಬಟ್ ನನ್ನ ಗಂಡಂದು ಈ ಚೈನ್ ಇಡ್ತಾ ಇದ್ದೀನಿ ಅಂತ ತುಂಬ ಬೇಜಾರಾಗ್ತಾ ಇದೆ. ಅರುಣಿಗೆ ಹೇಳಿದೆ, ಈ ಗೃಹ ಪ್ರವೇಶ ಟೈಮಿಗೆ ಬೇಕಲ್ವಾ ನಮ್ಗೆ ಇನ್ನೊಂದು ಚೈನ್. ನನ್ನ ಹತ್ರ ಯಾರಾದ್ರೂ ಇಸ್ಕೋತೀನಿ, ನನ್ನ ಹತ್ರನೇ ಇದೆ ಒಂದು ಬೇರೆ ಒಡವೆ. ಬಟ್ ನಿನ್ನ ಹತ್ರ ಈ ಚೈನ್ ಬಿಟ್ಟು ಇನ್ನೇನೂ ಇಲ್ಲ ಅಂತ. ಅದಕ್ಕೆ ಅವರು ಪರವಾಗಿಲ್ಲ, ನನ್ನ ಚೈನ್ ಏನು ಇಂಪಾರ್ಟೆಂಟ್ ಅಲ್ಲ, ಫಸ್ಟ್ ಮನೆ ಆಗಲಿ ಆಮೇಲೆ ಬೇಕಾದ್ರೆ ಬಿಡಿಸ್ಕೊಳ್ಳೋಣ ಅಂತ ಅಂದರು. ಸೊ ಅರುಣ್ದು ನಮ್ಮಮ್ಮ ಮಾಡಿಸ್ಕೊಟ್ಟಿದ್ರು ಈ ಚೈನು ಮದುವೆ ಟೈಮಲ್ಲಿ. ಡಿಸೈನ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಅರುಣ್ ಹಾರ್ಡ್ಲಿ ಒಂದು 2 ಸತಿ 3 ಸತಿ ಅಷ್ಟೇ ಹಾಕಿರೋದು. ಸೊ ಇವಾಗ ಈ ಚೈನು, ಈ ಒಂದು ಶಾರ್ಟ್ ನೆಕ್ಲೇಸು ಮತ್ತು ಈ ಚೈನ್ ಎರಡನ್ನೂ ಇಡ್ತಾ ಇದ್ದೀವಿ ಗೈಸ್. ಆ್ಯಂಡ್ ಮಿಕ್ಕಿದ ಮಮ್ಮಿ ಅವ್ರದ್ದು ಇಡ್ತಾವ್ರೆ, ಅಕ್ಕನೂ ಕೂಡ ಅವಳು ಇಡ್ತಾವಳೆ. ಸೊ ನಾನು ಬಂದು ಇದನ್ನ, ನಾನು ಈ ಬಳೆಗಳು ಅಂದರೆ ಖಡ ಅವಳಿಗೆ ಅಕ್ಕಾಗೆ ಬಂದಿರೋ ಬುಯ್ಯ ಕೊಡಿ. ಸೊ ಇದು ನನಗೆ ಬಂದಿರೋ ಮುಯಿ. ಇದು 2 ಖಡ ಮತ್ತು ಪುನೀತದು ಉಂಗುರ ಮತ್ತು ಚೈನು. ನಾವು ಎಂಗೇಜ್ಮೆಂಟ್ ರಿಂಗ್ನೇ ಇಡ್ತಾ ಇದ್ದೀನಿ ನಾನು, ಮತ್ತು ಚೈನ್. ಸೊ ನಾನು ಇದನ್ನ ಇಡ್ತಾ ಇದ್ದೀನಿ. ಏನು ಮಾಡೋಂಗಿಲ್ಲ, ಬಟ್ ಪರವಾಗಿಲ್ಲ, ಬಿಡಿಸ್ಕೊತೀವಿ ಆದಷ್ಟು ಬೇಗ. ದೇವ್ರು ನಮಗೆ ಶಕ್ತಿ ಕೊಟ್ಟೆ ಆದಷ್ಟು ಬೇಗನೆ ಬಿಡಿಸ್ಕೊತೀವಿ. ದೇವ್ರ ಶಕ್ತಿ, ನಿಮ್ಮ ಸಪೋರ್ಟ್, ಅಪ್ಪ ಅಮ್ಮನ ಆಶೀರ್ವಾದ, ಅತ್ತೆಯಮ್ಮನ ಆಶೀರ್ವಾದ ಎಲ್ಲಾನು ಬಿಡಿಸ್ಕೊಳ್ಳೋಣ ಗೈಸ್. ನಮ್ದು ತೋರಿಸ್ತೀರಾ? ನಮ್ಮ ಮಮ್ಮಿನೂ ಇಡ್ತಾ ಇದ್ದಾರೆ ಗೈಸ್. ಆಮೇಲೆ ನೀವು ಅನ್ಕೋತೀರಾ, ಓಕೆ ನಿಮ್ಮಮ್ಮ ನಿಮಗೆ ಕೊಡಕ್ಕೆ ಇಡ್ತಾರೆ ಅಂತ. ನಮ್ಮ ಮಮ್ಮಿದೇ ಕಮಿಟ್ಮೆಂಟ್ಸ್ ತುಂಬಾ ಇದೆ ಪಾಪ, ಅವ್ರ ಸಾಲ ತೀರ್ಸಕ್ಕೆ ಅವ್ರು ಇಡ್ತಿರೋದು. ಇಟ್ಕೋತಾ ಇರೋದು ನಮಗೋಸ್ಕರ. ಹೌದು, ಅಂದ್ರೆ ಅವ್ರದ್ದು ಮದ್ವೆ ಮಾಡಿದ್ದು ಸಾಲ ಕಟ್ಟಿದ್ದು ಸಾಲ ಎಲ್ಲ ಇದೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಇಡ್ಬೇಕಲ್ಲ. ಆದ್ರೆ ನಮ್ಮಮ್ಮ ಎಲ್ಲ ಪೂರ್ತಿ ಅವ್ರ ಎಲ್ಲ ಜ್ಯುವೆಲ್ರೀಸು ಇಡ್ತಾ ಇದ್ದಾರೆ. ಅವರ ಲಾಂಗ್ ಹಾರ, ಇದು ಲಾಂಗ್ ಹಾರ. ಇದು ನಮ್ಮ ಬಾಂಬೆಲಿ, ನೀವು ನಂಬಲ್ಲ, ನಾವು ಬಾಂಬೆಲಿ ತಗೊಂಡಿದ್ದಂತ ಲಾಂಗ್ ಹಾರ ನಮ್ಮಮ್ಮ 60 ಗ್ರಾಮ್ ಅವಾಗ 33,000ಕ್ಕೆ ತಗೊಂಡಿದ್ರು. ಇದು ಬಾಂಬೆಯಿಂದಾನು ಬಂದಿದೆ. ಅದು ಎಷ್ಟು ಸತಿ ಬ್ಯಾಂಕಿಗೆ ಹೋಗಿದೆ, ಅದು ಎಷ್ಟು ಸತಿ ಹೊರಗಡೆ ಬಂದಿದೆ, ಇದಕ್ಕೆ ಮಾತ್ರ ಲೆಕ್ಕನೇ ಇಲ್ಲ. ಇದು ಮೈ ಮೇಲೆ ಹಾಕೊಂಡಿರೋದ್ಕಿಂತ ಜಾಸ್ತಿ ಬ್ಯಾಂಕಲ್ಲಿ ಇದ್ದಿದ್ದೆ.
ಅದಕ್ಕೆ ಹೇಳ್ದೆ ನಂದು ಬೇಕಾದ್ರೆ ಒಂದು ಸೆಟ್ ತೊಗೊಂಡು ನೀನು ಇಡ್ಬೋದಿತ್ತು ಮಮ್ಮಿ ನಿಂಗೆ. ಆ್ಯಂಡ್ ಇದು ನೆಕ್ಲೆಸ್ ಫಸ್ಟ್ ಟೈಮ್ ಹೋಗ್ತಾ ಇದ್ದಾವೆ. ಇದು ಫಸ್ಟ್ ಟೈಮ್ ಫಸ್ಟ್ ಟೈಮ್ ನಿಮ್ಗೆ ವೆಬ್ಸೈಟ್ ತಕ್ಕಂತ ಕೊಟ್ಟಿರ್ಲಿಲ್ಲ ನಾವು ಕೊಟ್ಟಿದ್ವು ಇದೆ. ನೆಕ್ಲೆಸ್ ಕೊಟ್ಟಿತ್ತ, ಬಳೆ ಕೊಟ್ಟಿತ್ತು. ನೆಕ್ಲೆಸ್ ಹೌದಾ? ಆಚಾರಿ ಇದು ಯಾವ ಥರ ತರದ್ದು ಇದು ಇರ್ಲಿಕ್ಕೆ ಬರಲ್ಲ ಇದು ಅಂತಿದ್ದ. ಇದು ಬಾಂಬೆ ಮಾಡಿಸಿರೋದು ಇದು 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 ಅನ್ಸುತ್ತೆ. ಇದು ಬಾಂಬೆ ಮಾಡಿಸಿ ಆಚಾರಿ. ಅದು ಅಲ್ಲೇ 20 ವರ್ಷ ಆಗಿಲ್ವ ಮಮ್ಮಿ? ಅದನ್ನ 25 ಜಾಸ್ತಿ ವರ್ಷ ಆಯಿತು. ಆಯ್ತು 25 ವರ್ಷ ಆಗಿದೆ. 25 ವರ್ಷ ಆಗಿದೆ. 25 ವರ್ಷ ಆಂಟಿಕ್ ಪೀಸ್. ಅವಾಗೆಲ್ಲ ಅಂತ ಚಿನ್ನನೇ ಅಲ್ವಾ ಆಂಟಿ? ಬೇರೆ ಈ ಥರ ಚಿನ್ನಗಳೇ ಬರ್ತಾ ಇದ್ದು ಜಾಸ್ತಿ. ಸೊ ನಮ್ಮಮ್ಮನೇ ಜಾಸ್ತಿ ಇಡ್ತಾ ಇರೋದು ಆ್ಯಕ್ಚುಲಿ. ನನಗೆ ಮತ್ತೆ ರಚ್ಚು ಕಂಪೇರ್ ಮಾಡಿದ್ರೆ ಮಮ್ಮಿ ಜಾಸ್ತಿ ಇಡ್ತಾ ಇದ್ದಾರೆ. ಆ್ಯಂಡ್ ಸೊ ಫ್ರೆಂಡ್ಸ್, ಇಷ್ಟೇ ಇಷ್ಟು ಒಡವೆ ಇಡ್ತಾ ಇದ್ರೆ ಸಾಕಂತನೂ ಕಾಮೆಂಟ್ ಮಾಡಬೇಡಿ. ಮುಂಚೆನೂ ಸ್ವಲ್ಪ ಒಡವೆನ ಇಟ್ಟಿದ್ದೀವಿ, ಅದನ್ನ ತೋರಿಸಿರ್ಲಿಲ್ಲ ಅಷ್ಟೇ. ತೋರಿಸಿಲ್ಲ ಅಷ್ಟೇ. ಅದು ನಾನು ತೋರ್ಸೋಕೆ ಹೋಗಿಲ್ಲ, ಅಯ್ಯೋ ಏನು ತೋರಿಸ್ತೀರಾ ಇದೆಲ್ಲ ಅಂತ ಅನ್ಕೊಂಡು. ಬಟ್ ಇವಾಗ ತೋರಿಸ್ತಾ ಇದ್ದೀನಿ. ಸೊ ಮುಂದಕ್ಕೂ ಏನೋ ಸ್ವಲ್ಪ ಬೇಕಿರುತ್ತೆ, ಅವಾಗ ಮತ್ತೆ ಇನ್ನೊಂದು ರೌಂಡ್ ಇಡೋದು. ನಮ್ಗೆ ಎಷ್ಟೆಷ್ಟು ಬೇಕು ಅಷ್ಟಕ್ಕೆ ಮಾತ್ರ ಇಡ್ತಾ ಇರೋದು, ಆ ರೀತಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಬ್ಯಾಕ್ ಎಂಡಲ್ಲಿ ಸ್ವಲ್ಪ ನಾವು ಸಾಲ ಕೂಡ ಮಾಡ್ಕೊಂಡಿದ್ದೀವಿ. ನಾನು ಹಾಗೂ ಅರುಣ್ ಕೈ ಸಾಲ ಒಂದಷ್ಟು ಮಾಡ್ಕೊಂಡಿದ್ದೀವಿ, ಲೋನ್ ಒಂದಷ್ಟಿದೆ. ಇವಾಗ ಬಡವೆಲ್ಲ ಬೇರೆ ಬಿಡಿಸ್ಕೋಬೇಕು. ಸೊ ನಥಿಂಗ್ ಇಸ್ ಈಸಿ, ಬಟ್ ಕಷ್ಟಪಟ್ಟೆ ನಾವು ಇದೆಲ್ಲನೂ ತೀರಿಸ್ತೀವಿ ಅಂತ ನಮಗೆ ಗೊತ್ತು ಗೈಸ್. ನಾವು ಕಷ್ಟಪಡ್ತಾ ಇದ್ದೀವಿ. ಸೊ ಇದೆಲ್ಲ ತೀರಿಸ್ಕೋತೀವಿ, ಇನ್ನೂ ಜಾಸ್ತಿ ಚಿನ್ನ ತಗೋತೀವಿ ಅಷ್ಟೇ. ಸೊ ಗೈಸ್, ನಂದು ಬಂದಿಲ್ಲ, ನಂದಿಗೂ ಆಫೀಸ್ ಇದೆ. ಆ್ಯಂಡ್ ನಮಗಿಲ್ಲಿ ನಂದು ಬ್ಯಾಂಕ್ ಅಕೌಂಟ್ ಎಲ್ಲ ಓಪನ್ ಎಲ್ಲ ಮಾಡಬೇಕಲ್ವಾ. ಸೊ ನಾವಿಲ್ಲಿ ಇರಲೇಬೇಕಾಗುತ್ತೆ. ಬಿಕಾಸ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಒಂದು ದಿವಸ ಇದ್ದು ಆಮೇಲೆ ಟ್ರಾನ್ಸಾಕ್ಷನ್ಸ್ ಎಲ್ಲ ಮಾಡಬೇಕು ಅಂತ ಅವ್ರು ನಂದು ಆ ರೀತಿಯ ರೂಲ್ಸ್ ಇದೆ. ಸೊ ಅದಕ್ಕೇನು ಉಳ್ಕೊಂಡಿದ್ವಿ ನಾವು. ಆ್ಯಂಡ್ ನಂದು ನೆಕ್ಸ್ಟ್ ಟೈಮ್ ಬರ್ತಾಳೆ ಗೈಸ್ ನಮ್ಮ ಜೊತೆ. ಮೇ ಬಿ ಸಾರಿದು ಬ್ಲೌಸ್ ಕಲೆಕ್ಟ್ ಮಾಡೋಕ್ಕೆ ಬರ್ತಾಳೇನು, ಅಥವಾ ನಮ್ಮ ಅಕ್ಕನೇ ಕಲೆಕ್ಟ್ ಮಾಡಿ ಬರ್ತಾಳೇನು, ಅದು ಹೇಳೋಕ್ಕಾಗಲ್ಲ. ಸರಿ ಬನ್ನಿ ಹೋಗೋಣ. ಸೊ ನಿಮಗೆ ಡೌಟ್ ಇರುತ್ತೆ, ಏನಕ್ಕೆ ನೀವು ಮಂಡ್ಯದಲ್ಲಿ ಒಡವೆ ಇಡ್ತಿದ್ದೀರಾ, ವೈ ನಾಟ್ ಇನ್ ಬ್ಯಾಂಗ್ಳೂರ್ ಅಂತ. ಯಾಕೆ ನಾವು ಮಂಡ್ಯದಲ್ಲಿ ಇಡ್ತಾ ಇದ್ದೀವಿ ಅಂತಂದರೆ, ಬಿಕಾಸ್ ಸ್ವಲ್ಪ ಬಡ್ಡಿದೆಲ್ಲ ವೇರಿಯೇಷನ್ಸ್, ಅಂದರೆ ಇಂಟ್ರೆಸ್ಟ್ ಎಲ್ಲ ವೇರಿಯೇಷನ್ಸ್ ಎಲ್ಲ ಇತ್ತು. ಅದಕ್ಕೆ ನಾವು ಮಂಡ್ಯದು ಬ್ರಾಂಚ್ ಮತ್ತು ಬ್ಯಾಂಕೇ ಬೆಸ್ಟು ಅಂತ ಅಂದ್ಕೊಂಡು ಅಲ್ಲೇ ಹೋಗ್ಬಿಟ್ಟು ಇಡ್ತಾ ಇದ್ದೀವಿ. ಆ್ಯಂಡ್ ನಾನು ಜಾಸ್ತಿ ಬ್ಯಾಂಕಲ್ಲಿ ವ್ಲಾಗ್ಸ್ ಎಲ್ಲ ಆಬ್ವಿಯಸ್ಲಿ ಮಾಡೋಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ಆ್ಯಂಡ್ ನಿಮಗೆ ಇನ್ನೂ ಪ್ರಶ್ನೆಗಳು ಬರ್ಬೋದು, ಎಷ್ಟು ಲಕ್ಷಕ್ಕೆ ಒಡವೆ ಇಡ್ತಾ ಇದ್ದೀರಾ, ಅದಕ್ಕೆ ಎಷ್ಟು ಬಡ್ಡಿ ಬೀಳ್ತಾ ಇದೆ ಅಂತ. ಸಾರಿ, ಅವೆಲ್ಲ ಸ್ವಲ್ಪ ಪರ್ಸ್ನಲು, ನಾನು ಅದನ್ನ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ಸೊ ಇವಾಗ ನಾವು ಸೈಟ್ ಹತ್ರ ಬಂದಿದ್ವಿ. ಸೊ ನಂದು ಮದುವೆ ಆದಮೇಲೆ ಇದೇ ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ತಿರೋದು. ಆಲ್ರೆಡಿ ತುಂಬ ಚೇಂಜಸ್ ಆಗಿದೆ ನಮ್ಮ ಮನೆ. ಚೇಂಜಸ್ ಅಂತ ಅಂದರೆ ಸಾಕಷ್ಟು ಆಡಪ್ಸ್ ಎಲ್ಲ ಚೇಂಜಸ್ ಎಲ್ಲ ಆಡಪ್ಸ್ ಎಲ್ಲ ಆಗಿದೆ. ಸೊ ಎಕ್ಸೈಟೆಡ್ ಆಗಿದ್ದೀನಿ ಹೇಗೆ ಕಾಣಿಸುತ್ತೆ ಅಂತ. ನಡೆಯೋದ್ರಿಂದ ದಿನ ಒಂದೊಂದು ಕೆಲಸ ಆಗ್ತಾನೆ ಇರುತ್ತೆ. ಸೊ ಮನೆ ದಿನ ಡಿಫ್ರೆಂಟ್ ಆಗಿ ಕಾಣ್ತಾ ಇರುತ್ತೆ. ಅಂದರೆ ನೀನು ದಿನ ಬರ್ತೀಯ ಇಲ್ಲ ಅಲ್ವಾ? ನಿಂಗೆ ಹತ್ರ ಅಲ್ವೇನೆ? ಬರ್ತೇನೆ ನಾನು, ಒಂದು ದಿವಸ ಬಿಟ್ಟು ಒಂದು ದಿವಸ. ಓಕೆ, ಸೊ ನೋಡೋಣ ಬನ್ನಿ ಗೈಸ್, ನಮ್ಮ ಮನೆ, ನಮ್ಮ ಬಿಲ್ಡಿಂಗು. ವೆಲ್ಕಮ್ ಟು ಮೈ ಹೋಮ್ ಗೈಸ್. ವೆಲ್ಕಮ್ ಟು ಲಕ್ಷ್ಮೀಸ್ ಪರ್ಪನ್ಸ್. ಓ ಮೈ ಗಾಡ್, ಲುಕ್ ಅಟ್ ದಿ ಲಕ್ಷ್ಮೀಸ್ ಪರ್ಪನ್ಸ್. ಮುಂದಕ್ಕೆ ಹೋಗಿ ಯಾವ ಹೋಗಿ ಗುದ್ಬಿಡ್ಬೇಕು, ಯಾವ ಯೂಟ್ಯೂಬರ್ ಕಾಣೆ. ಫ್ರೆಂಡ್ಸ್, ಎಷ್ಟು ಟೈಮ್ ಆದ್ಮೇಲೆ ನಾನು ನಮ್ಮ ಮನೆ ನೋಡೋಕ್ಕೆ ಅಂತ ಬಂದಿರೋದು. ಹೆಂಗ್ ಅನಿಸ್ತಿದೆ? ಏನೇನು ಹಿಂಗಾಗ್ಬಿಟ್ಟೈತೆ ನಮ್ಮ ಮನೆ. ತೋರ್ಸೋಣ. ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಸುಮಾರು ಜನ ಕೇಳ್ತಾ ಇದ್ರಿ, ಇಂಟೀರಿಯರ್ಸ್ ಮಾಡಿಸ್ತಾ ಇದ್ದೀರಾ, ಯಾರು ಮಾಡ್ತಾರೆ ಅಂತ. ಸೊ ನಮ್ಮ ಇಂಟೀರಿಯರ್ಸ್ ಬಂದು ನೆಕ್ಸ್ಟ್ ಇಂಟೀರಿಯರ್ಸ್ ಅಂತ ಅವ್ರು ಮಾಡಿಸ್ತಿರೋದು. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಲಿಟ್ರಲಿ ನಾವು ಯಾವ ರೀತಿ ಹೇಳ್ತಾ ಇದೀವಿ ಅದಕ್ಕಿಂತಲೂ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅವರು ನನಗೆ ವಿಡಿಯೋ ಕಾಲಲ್ಲಿ ಪ್ರತಿಯೊಂದು ತೋರಿಸ್ತಾನೆ ಇದು, ನೋಡು ಹೇಗೆ ಈ ರೀತಿ ಇದೆ ಆ ರೀತಿ ಇದೆ ಅಂತ. ಸೊ ವಿಡಿಯೋ ಕಾಲಲ್ಲಿ ನೋಡೋಕ್ಕೂ ಲೈವ್ ಬಂದು ನೋಡೋಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ ಗೈಸ್. ವರ್ಡ್ಸೇ ಬರ್ತಾ ಇಲ್ಲ ಆ್ಯಕ್ಚುಲಿ. ಆ್ಯಂಡ್ ನಿಮ್ಗೆ ಏನಾದರೂ ಅವ್ರ ಪೇಜು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಾದರೂ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬೋದು ಗೈಸ್. ಸೊ ಎಸ್, ಇದು ಬಂದು ನನ್ನ ಹಾಲ್. ದಿಸ್ ಇಸ್ ಮೈ ಡೈನಿಂಗ್ ಏರಿಯಾ ಆಲ್ಮೋಸ್ಟ್ ಕೆಲಸ ನಡೆದಿದೆ ಡೈನಿಂಗ್ ಏರಿಯಾನಲ್ಲಿ ಅಲ್ವಾ? Hi Danny, been long Danny, how are you? Simba. Oh my god, ಈ ಯಾಕೆ ಗ್ರೀನ್ ಕಲರ್ ಇದೆ ಅಕ್ಕ? ನಂಗೆ ಗೊತ್ತಿಲ್ಲ, ನೀನೇ ಹೇಳಬೇಕು. ಇದು ಬಂದು ನಮ್ಮ ಮಾಸ್ಟರ್ ಬೆಡ್ರೂಮ್ ಗೈಸ್. ಮಾಸ್ಟರ್ ಬೆಡ್ರೂಮ್ ಸಕ್ಕದಾಗಿದೆ. ಮೇಲ್ಗಡೆ
ಹೇಗಿದೆ ಲಚ್ಚು ಮಾಸ್ಟರ್ ಬೆಡ್ರೂಮ್ ನಿಮ್ಮದು? ಮೇಲ್ಗಡೆ ಸೀಲಿಂಗ್. ಇಲ್ಲಿ ಫ್ಯಾನ್ ಬರಲ್ವೇನೆ? ಮಮ್ಮಿ ಅವತ್ತು ಕೇಳ್ತಾ ಇತ್ತು. ನಾನು ಅದೇ ಅಂದೆ, ಅಲ್ಲಿ ಇದು ಬಿಟ್ಟಿಲ್ವಲ್ಲ ಅವ್ರು ಇನ್ನೂ. ಫ್ಯಾನ್ ಬರುತ್ತೆ ಮತ್ತೆ ಇಲ್ಲಿ ಎಸಿ ಬರುತ್ತೆ. ಇಲ್ಲಿ ಬರುತ್ತೆ ಅನ್ಸುತ್ತೆ ಎ ಸಿ. ಇಲ್ಲಿ ಬರಲ್ಲ ಬಿಕಾಸ್ ಇಲ್ಲಿ ಕರ್ಟನ್ಸ್ ಹಾಕ್ತೀವಲ್ಲ. ಓಕೆ ಓಕೆ. ಸೊ ಅದಕ್ಕೆ ಎಸಿ ಪಾಯಿಂಟ್ ಇಲ್ಲಿ ಕೊಟ್ಟವ್ರು ನೋಡಿ. ಅಲ್ಲೂ ಕೊಟ್ಟಿದ್ದಾರೆ ಬಟ್ ನಾವು ಕರ್ಟನ್ಸ್ ಹಾಕ್ತೀವಲ್ಲ, ಬಟ್ ಅದು ಎಸಿ ಅಂದ್ರೆ ಕವರ್ ಆಗ್ತದೆ. ಸೊ ಎಸಿ ಇಲ್ಲಿ ಬರುತ್ತೆ. ಗೈಸ್ ಇದು ಬಂದು ನಮ್ಮ ಮಾಸ್ಟರ್ ಬೆಡ್ರೂಮ್. ಮೋಹನ್ ಹೇಗಿದೆ? ಚೆನ್ನಾಗಿದೆ, ವೆರಿ ನೈಸ್. ಈ ಪಾರ್ಟ್ ಚೆನ್ನಾಗಿ ಕಾಣುತ್ತೆ. ಹೌದು. ಮತ್ತೆ ಏನ್ ಗೊತ್ತಾ, ಮಿನಿಮಲ್ ಆಗಿ ತುಂಬಾ ಚೆನ್ನಾಗಿದೆ, ತುಂಬಾ ಲೈಟ್ ಆಗಿ ಒಂದು ಟಚ್ ಫಾಲ್ ಸೀಲಿಂಗ್ ಇದೆಯೋ ಇಲ್ವಾ? ಇದು ಫಾಲ್ ಸೀಲಿಂಗ್ ತರ ಅನಿಸ್ತಾ ಇಲ್ಲ. ಬಟ್ ಇದು ಗ್ರೀನ್ ಕಲರ್ ಯಾಕೆ ಕೊಡ್ತಾರೆ? ಕೇಳು, ಅದ್ರ ಮೇಲೆ ಏನಾದ್ರು ಹಾಕ್ತಾರಾ ಅಂತ. ಇನ್ನು ಪಾಲಿಶ್ ಬರುತ್ತೆ. ಈ ಪಾಲಿಶ್ ಮಾಡಕ್ ಆಗಲ್ಲ ಇದು. ಅಲ್ಲ, ಅದ್ರ ಮೇಲೆ ವೀನಿಯರ್ ಶೀಟ್ಸ್ ಬರುತ್ತೆ, ಇದು ಇನ್ನು ಲ್ಯಾಮಿನೇಟ್ ಅಕ್ರಲಿಕ್ ಶೀಟ್ಸ್ ಬರುತ್ತೆ ಅದ್ರ ಮೇಲೆ. ಅಂಡ್ ಇದು ನಮ್ಮ ಇದ್ರದ್ದು ಹೆಡ್ ಬೋರ್ಡ್. ಆ್ಯಕ್ಚುಲಿ ಆ ಗ್ರೀನ್ ಕಲರ್ ಇದೆಯಲ್ಲ ಅದು ಪೇಂಟ್ ಅಲ್ಲ, ಆ್ಯಕ್ಚುಲಿ ಅದು ಲೈಕ್ ಕಾರ್ಪೆಂಟರ್ ವರ್ಕೇನೆ ಅದು. ಸೊ ಅದೇಂತಕ್ಕೆ ಅದು ಬಂದಿರೋದು ಅಂದರೆ ಡೂಕೋ ಪೇಂಟ್ ಮಾಡೋಕ್ಕೆ ಫಸ್ಟು ಅದು ಮಾಡ್ತಾರಂತೆ. ನಂಗೆ ಅವಾಗ ಅದು ಗೊತ್ತಿರಲಿಲ್ಲ, ಬಟ್ ಇವಾಗ ಗೊತ್ತಾಗಿದೆ. ಏನ್ ಬರುತ್ತೆ? ಟೀಕೋ ಪೇಂಟ್ ಬರುತ್ತೆ. ಟೀಕೋ ಪೇಂಟ್ ಇದೇನು ಟೀಕೋ ಪೇಂಟ್ ಅದು? ನಂಗೆ ಇಷ್ಟ ಆಗ್ತದೆ ತಂದೆ. ಡ್ಯೂಕೋ ಏ ಹೋಗು, ಬರೀ ತನ್ನ ಮಗನಿಗೋಸ್ಕರ ಮಾತ್ರ ಮಾಡ್ಕೊಂಡಿರೋದು ನೀವು. ನನ್ನ ಮಕ್ಳು ಎಲ್ಲಿ ಅದು ಸಾಲುತ್ತ ಅದು ಬೆಡ್ಡು? ಹಂಗಂಗೆ ಮಲ್ಕೊಂಡ್ಬಿಡ್ತಾರೆ ಅವ್ರು. ಗಂಡು ಮಕ್ಕಳು ಗಂಡು ಮಕ್ಕಳು ಎಲ್ಲ ಫುಲ್ ಉದ್ದ ಇರ್ತಾರೆ ಅವರು. ಇದು ಏನ್ ಗೊತ್ತಾ, ನಂದು ಏನಾದ್ರು ಹೆಣ್ಣು ಕೊಟ್ರೆ ಅವಳ ರೂಮ್ ಇದು, ಇಲ್ಲ ಅಂತಂದ್ರೆ ಹುಡುಗರು ಅಂತಂದ್ರೆ ಹಾಲಲ್ಲಿ ಮಲ್ಕೋತಾರೆ. ಕುತ್ಕೋ, ಬರೀ ಮಗನಿಗೋಸ್ಕರ ಮಾಡಿದ್ದಾಳೆ. ನೋಡು ನಾವು ಹೆಂಗ್ ಮಾಡ್ತೀವಿ ಅಂತ, 3 ಜನ ಮಕ್ಳಿಗೋಸ್ಕರ. ನೀವೆಲ್ಲ ಫುಲ್ ರಿಚ್ ನೀವು. ಹೌದೌದು. ಆ್ಯಕ್ಚುಲಿ ಏನು ಗೊತ್ತಾ, ಇವಾಗ ಮನೆ ಲೈಕ್ ಇಂಟೀರಿಯರ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾರಲ್ಲ, ಸೊ ಆವಾಗ ಇನ್ನೂ ಅನಿಸುತ್ತೆ ಓಕೆ ನಾವು ದಿವಸ ಪೂರ್ತಿ ಇಲ್ಲೇ ಇರಬೇಕು ಅಂತ. ಬಿಕಾಸ್ ಒಂದೊಂದು ದಿವಸ ಬಂದಾಗಲೂ ಒಂದೊಂದು ಥರ ಮನೆ ಡಿಫ್ರೆಂಟಾಗಿ ಕಾಣಿಸುತ್ತೆ. ಸೊ ಫೈನಲ್ ಔಟ್ಪುಟ್ಗಂತೂ ನಾನು ನಿಜವಾಗ್ಲೂ ತುಂಬ ಕಾಯ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಆ್ಯಂಡ್ ಎನಿವೇಸ್ ಗೈಸ್, ನೀವು ಕೇಳ್ತೀರಾ ರೂಮ್ ಅಂದರೆ ಮನೆ ಮೆಜರ್ಮೆಂಟ್ ಎಲ್ಲ ಹೇಳಿ ಅಂತ. ಆಲ್ರೆಡಿ ಸುಮಾರು ಸತಿ ಪ್ರೀವಿಯಸ್ ಬ್ಲಾಗಲ್ಲೆಲ್ಲ ಹೇಳಿದ್ದೀನಿ. ಇಫ್ ಇನ್ ಕೇಸ್ ನಿಮ್ಗೆ ಏನು ಡೀಟೇಲ್ ಆಗಬೇಕು ಅಂದರೆ ಪ್ಲೀಸ್ ಹಂಗೆ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಹೈಡ್ರಾಲಿಕ್ ये मूव होता है परमानेंट, मतलब मूव होगा, फिक्स नहीं होगा. ओके, तो ಚುಚ್ಚ ಆಗುತ್ತೆ ಅಲ್ಲಿ ಎಲ್ಲ ಚುಚ್ಚಿಟ್ಟವ್ರೆ. ಬನ್ನಿ ಆಗ್ಬೋದು. ಆ್ಯಂಡ್ ನೀವು ಕೇಳ್ತೀರಾ ಕಂಪ್ಲೀಟ್ ಇಂಟೀರಿಯರ್ಸ್ಗೆ ನಿಮ್ಗೆ ಎಷ್ಟು ಕಾಸ್ಟ್ ಆಗ್ತಿದೆ ಅಂತ. ಸೊ ನಾನು ಕಾಸ್ಟ್ ಇವಾಗಲೇ ಹೇಳೋಕ್ಕಾಗಲ್ಲ, ಬಿಕಾಸ್ ಇನ್ನೂ ಕೆಲಸ ತುಂಬ ನಡೆಯೋದು ಬಾಕಿ ಇದೆಯಲ್ವ, ಅದಕ್ಕೋಸ್ಕರನೇ. ಬಟ್ ಒಂದು ಸತಿ ಇಂಟೀರಿಯರ್ಸ್ ಕಂಪ್ಲೀಟ್ ಆದಮೇಲೆ ಅದ್ರ ಕಾಸ್ಟು ಮತ್ತು ಇನ್ ಡೀಟೇಲ್ ಆಗಿ ನಾವು ಯಾವ ಮೆಟೀರಿಯಲ್ಸ್ನ ಹಾಕ್ಸಿದ್ದೀವಿ, ಲೈಕ್ ಯಾವುದು ಎಲ್ಲಿ ಹಿಂಗೆ ಸೂಟ್ ಆಗುತ್ತೆ, ಪ್ರತಿಯೊಂದರೂ ನಿಮ್ಮ ಕ್ವಶನ್ಸ್ಗೆಲ್ಲ ಆನ್ಸರ್ ಕೊಡ್ತೀನಿ, ಓಕೆನಾ? ಬಟ್ ನಾನು ಒಂದು ಮಾತ್ರ ಏನು ಹೇಳ್ಬೋದು ಅಂತಂದರೆ, ತುಂಬಾ ಬಜೆಟ್ ಅಲ್ಲೇ ನಾವು ಇಂಟೀರಿಯರ್ಸ್ನ ಮಾಡಿಸ್ತಿರೋದು. ಬಜೆಟ್ ಅಂತಲೇ ನಾವು ಕ್ವಾಲಿಟಿಲಿ ಏನೂ ಕಾಂಪ್ರಮೈಸ್ ಮಾಡ್ತಾಯಿಲ್ಲ. ಕ್ವಾಲಿಟಿ ಎಲ್ಲ ಟಾಪ್ ಆ್ಯಂಡ್ ಕ್ವಾಲಿಟಿನೇ ಯೂಸ್ ಮಾಡ್ತಿರೋದು. ಹಾಗೂ ಡೀಸೆಂಟಾಗಿ ಯಾವ ರೀತಿ ನಮಗೆ ಮಿನಿಮಲಿಸ್ಟಿಕ್ ಆಗಿ ಯಾವ ರೀತಿ ಚೆನ್ನಾಗಿ ಕಾಣಿಸುತ್ತಲ್ಲ ಆ ರೀತಿ. ಆ್ಯಂಡ್ ಕಾಸ್ಟ್ ಪ್ರೈಸ್ ಹೇಳಬೇಕು ಅಂದರೆ ಫ್ರೆಂಡ್ಸ್, ಒಂಥರ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಸೊ ನಿಮಗೆ ಪ್ರಶ್ನೆ ಇರುತ್ತೆ, ಅಕ್ಕ ಇಂಟೀರಿಯರ್ ಸ್ಟಾರ್ಟ್ ಮಾಡಿದ್ದಾರಾ, ನಿಮ್ಮ ತಂಗಿಯವ್ರು ಇಂಟೀರಿಯರ್ ಸ್ಟಾರ್ಟ್ ಮಾಡಿದ್ದಾರಾ? ಬಿಕಾಸ್ ಗೃಹ ಪ್ರವೇಶ ಇನ್ನೇನು ಹತ್ತಿರ ಬಂದೇ ಬಿಡ್ತು. ಈ ಮಂತ್ ಎಂಡ್ ಗೃಹ ಪ್ರವೇಶ ಹೇಳ್ತಾ ಇದ್ದೀರಾ, ಮನೆ ನೋಡಿದ್ರೆ ಇನ್ನೂ ಜಾಸ್ತಿ ಕಂಪ್ಲೀಟ್ ಆಗಿಲ್ಲ, ಇನ್ನೂ ತುಂಬ ವರ್ಕ್ ಪೆಂಡಿಂಗ್ ಇದೆ ಅಂತ ಕೇಳ್ತೀರಾ. ಸೊ ನಾವು ಇಂಟೀರಿಯರ್ಸ್ಗೆ ಹರಿ ಮಾಡ್ತಾ ಇಲ್ಲ ಗೈಸ್, ಓಕೆ? ನಿಮ್ಮ ಕೈಲಿ ಈ ಒಂದು ಡೇಟ್ ಅಷ್ಟರಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡಿಕೊಡಿ, ಅಷ್ಟೇ ನಾವು ಹೇಳ್ತಿರೋದು. ಬಿಕಾಸ್ ಏನು ಗೊತ್ತಾ, ಇವರ ನಾವು ಇಡೀ ಲೈಫ್ ನಮ್ಮ ಇಡೀ ಜೀವನ ಈ ಮನೇಲಿ ಇರ್ತೀವಿ. ತುಂಬಾ ಅರ್ಜೆಂಟ್ ಮಾಡಿ ಈ ಥರ ಏನಂತಾರೆ ಗಡಿಬಿಡಿ ಮಾಡೋದು ಬೇಡ, ನಿಧಾನಕ್ಕೆ ಅವರ ಟೈಮ್ ತೊಗೊಳ್ಳಿ ಅಂದ್ಕೊಂಡು ನಾವು ಸುಮ್ಮನಿದ್ದೀವಿ. ಬಟ್ ಏನಪ್ಪ ಅಂದರೆ ಕಿಚನ್ ಮತ್ತು ದೇವ್ರ ಮನೆ ಎರಡನ್ನ ಮುಗಿಸ್ಕೊಡಿ. ರೂಮ್ ಎಲ್ಲ ಬೇಕಾದ್ರೆ ಸ್ವಲ್ಪ ನಿಮ್ಮ ಟೈಮ್ ತೊಗೊಂಡು ನಿಧಾನಕ್ಕೆ ಚೆನ್ನಾಗಿ ಮಾಡಿಕೊಡಿ ಅಂತ ಹೇಳಿದ್ದೀವಿ. ಆ್ಯಂಡ್ ಅಕ್ಕ ಮತ್ತು ನಂದು ಬಗ್ಗೆ ಕೇಳ್ತೀರಾ, ಅವ್ರು ಇಂಟೀರಿಯರ್ ಸ್ಟಾರ್ಟ್ ಮಾಡಿದ್ರೆ ಅವ್ರು ಯಾರ ಹತ್ರ ಮಾಡಿಸ್ಕೋದವ್ರೆ ಅಂತ. ಸೊ ನೀವು ಮುಂದಕ್ಕೆ ಅವ್ರ ಬ್ಲಾಗಲ್ಲೇ ಅಂದರೆ ನೋಡ್ತೀರಾ, ಅವ್ರು ಹೇಳ್ತಾರೆ ಇನ್ ಡೀಟೇಲ್ಸ್, ಲೈಕ್ ಹೆಂಗೆ ಮಾಡ್ತವ್ರೆ ಅಂತ. ಸೊ ನಾನು ಅದ್ರ ಬಗ್ಗೆ ಏನೂ ಕಾಮೆಂಟ್ ಮಾಡಲ್ಲ ಗೈಸ್, ಅವರೇ ಅವ್ರ ಬ್ಲಾಗಲ್ಲಿ ಹೇಳ್ತಾರೆ. ಇದು ಒಂದು ಕಿಚನ್. ಸೊ ಸುಮಾರಷ್ಟು ಕಾಮೆಂಟ್ಸ್ ನಮ್ಗೆ ಬರ್ತಾನೆ ಇರುತ್ತೆ, ಲಕ್ಷ್ಮಿ ನೀವು ಅಡುಗೆ ಮಾಡಲ್ಲ ಅಂತ. ಬಟ್ ಈ ಮನೇಲಿ ನನ್ನ ಕಿಚನ್ಗೆ ನಾನೇ ರಾಜ ನಾನೇ ರಾಣಿ. ಅಡುಗೆ ಬೇಕಾದ್ರೂ ಮಾಡ್ಲಿಕ್ಕೆ ಹಂಗೇನು ಇರ್ಬೋದು. ಇಲ್ಲ ಗೈಸ್, ಅಡುಗೆ ಮಾಡಬೇಕು, ನಂಗೆ ತುಂಬಾ ಆಸೆ ಇದೆ ನಮ್ಮ ಮನೇಲಿ ನಾನು ಅಡುಗೆ ಮಾಡಬೇಕು ಅಂತ.
ಸೊ ಕಿಚನ್ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೀವಿ. ಇದು ನೋಡ್ಬೋದು ನೀವು. ಸೊ ಇದು ಬಂದು ಕೌಂಟರ್ ಟಾಪ್, ಲೈಕ್ ಚಾಪಿಂಗ್ ಇಲ್ಲಿ ಅಂಡ್ ಬ್ರೇಕ್ಫಾಸ್ಟ್ ಟೇಬಲ್ ಇಲ್ಲಿ ಲೈಕ್ 2-in-1 ಇರುತ್ತಲ್ಲ ಆ ರೀತಿ ಮಾಡಿಸ್ತಾ ಇದೀವಿ. ಸುಮಾರಷ್ಟು ಐಡಿಯಾಸ್ ನಮ್ಮ ಇಂಟೀರಿಯರ್ಸ್ ಅವರೇ ಕೊಟ್ಟಿದ್ದಾರೆ, ಲೈಕ್ ಯಾವ ರೀತಿ ಮಾಡಿಸ್ಬೇಕು, ಹೇಗೆ ಮಾಡಿಸಿದ್ರೆ ಹೆಂಗ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಕೂಡ ಅಷ್ಟೇ, ಈ ತರ ನಂಗೆ ಐಡಿಯಾಸೇ ಇರ್ಲಿಲ್ಲ. ಓಕೆ, ನಾವು ಈ ಒಂದು ಜಾಗ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಅನ್ಕೊಂಡ್ವಿ, ಬಟ್ ಅವರೇ ಹೇಳಿದ್ರು ನೀವು ಈ ತರ ಇದನ್ನ ಯೂಸ್ ಮಾಡ್ಕೋಬಹುದು, ನಿಮ್ಮ ಕ್ರಾಕರಿ ಐಟಮ್ಸ್ ಆಗಿರಲಿ ಅಥವಾ ಶೋ ಪೀಸ್ ಏನಾದ್ರು ಇರುತ್ತಲ್ಲ ಇದಕ್ಕೆ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಅಂತ ಅಂದ್ರು. ಅಂಡ್ ಇಲ್ಲಿ ಕೂಡ ಒಂದು ಬ್ಯೂಟಿಫುಲ್ ಆಗದ ಒಂದು ಬರುತ್ತೆ ಗೈಸ್, ಅದಿನ್ನೂ ಆಗಿಲ್ಲ ಬಟ್ ತುಂಬಾನೇ ಯೂನಿಕ್ ಅಂತಾನೆ ಹೇಳ್ಬೋದು. ಸೊ ಓವರ್ ಆಲ್ ನನ್ನ ಮನೆ ಒಂಥರ ಸ್ಯಾಟಿಸ್ಫೈ, ಇವಾಗಲೇ ಇಷ್ಟು ಚಂದ ಕಾಣಿಸಿದೆ, ಇದು ಕಂಪ್ಲೀಟ್ ಆದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಯುಟಿಲಿಟಿ ಆಲ್ರೆಡಿ ನೀವು ನೋಡಿದ್ದೀರಾ ನನ್ನ ಯುಟಿಲಿಟಿ ಗೈಸ್. ನನ್ನ ಯುಟಿಲಿಟಿಗೆ ಆಕ್ಚುಲಿ ಇಂಟೀರಿಯರ್ಸ್ ಮಾಡ್ಸಕ್ ಅಂದ್ರೆ ಇಂಟೀರಿಯರ್ಸ್ ಮಾಡಿಸಿದ್ರೆಲ್ಲ ಫುಲ್ ಕವರ್ ಆಗ್ಬಿಡುತ್ತಲ್ವಾ, ಹೀಗೇನೆ ಇಷ್ಟು ಚೆನ್ನಾಗಿದೆಯಲ್ಲ ಅಂತ ಅನ್ಸುತ್ತೆ, ಬಟ್ ಮಾಡಿಸ್ಲೇಬೇಕು. ನೀವು ಮನೆ ಥೀಮ್ ಗ್ರೀನ್ ಇದೆಯಾ? ಇಲ್ಲ ಕಣೆ. ನನಗೆ ಎಲ್ಲ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಆಗೋ ಡೌಟ್ ಇತ್ತು, ಹಿಂಗ್ ಮಾಡ್ಸೋದು ಬೇಡ ಹಂಗೆ ಮಾಡ್ಸೋಣ, ಆ ರೀತಿ ಡಿಸೈನ್ ಕೊಟ್ಟಾದ್ಮೇಲೆ ಇಲ್ಲ ಈ ಒಂದು ಡಿಸೈನ್ನ ಚೇಂಜ್ ಮಾಡ್ಕೊಳ್ಳೋಣ. ಸುಮಾರಷ್ಟು ಚೇಂಜಸ್ನ ತಗೊಂಡಿದ್ದೀನಿ. ಪಪ್ಪ ಅವ್ರು ನನಗೆ ಎಕ್ಸ್ಟ್ರಾ ಪೇಮೆಂಟು ತಗೊಂಡಿಲ್ಲ. ಇಲ್ಲ ಮೇಡಮ್ ಪರವಾಗಿಲ್ಲ ಮಾಡ್ಕೊಡ್ತೀವಿ, ಫೈನಲ್ ಆಗಿ ನಿಮ್ಗೆ ಆ ಒಂದು ಔಟ್ಪುಟ್ ಇಷ್ಟ ಆಗಬೇಕು. ಬಿಕಾಸ್ ಲೈಫಲ್ಲಿ ಕಟ್ಟೋದೇ ಒಂದ್ಸತಿ ಮನೆ. ನಮ್ದು ಎಷ್ಟು ಯೂನಿಕ್ ಐಡಿಯಾಸ್ ಇರುತ್ತೆ ನಾವು ಕೊಡ್ತೀವಿ, ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಆಡಪ್ಸ್ ಬೇಕು ಅಥವಾ ಅದು ಇಷ್ಟ ಆಗ್ತಾ ಇಲ್ಲ ತೆಗಿಬೇಕು ಅಂತಂದ್ರೆ ಹೇಳಿ ಅಂತಂದ್ರು. ಸೊ ಫೈನಲ್ ಆಗಿ ಇವಾಗ ನಾನು ಏನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಇದೇ ಫೈನಲ್ ಔಟ್ಪುಟ್. ಆ್ಯಂಡ್ ಆಲ್ರೆಡಿ ನಾನು ನಿಮಗೆ ನನ್ನ ಇಂಟೀರಿಯರ್ಸ್ ಎಲ್ಲ ತೋರಿಸಿದ್ದೀನಿ ಯಾವ ರೀತಿ ನಮ್ಮ ಮನೆ ಕಾಣಿಸುತ್ತೆ ಅಂತ. ಐ ಗೆಸ್ 3D ನೋಡೋಕ್ಕೂ ಅಲ್ಲ ಮತ್ತೆ ಆ್ಯಕ್ಚುಲ್ ಆಗಿ ಲೈವ್ ಅಲ್ಲಿ ನಾನು ಅದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಲ್ವಾ? ಚೆನ್ನಾಗಿ ಕಾಣ್ತಾ ಇದೆ. ಚೆನ್ನಾಗಿ ಕಾಣಿಸ್ತಿದ್ಯಾ? ನಿಂಗೆ ಹೆಂಗೆ ಅನಿಸ್ತಿದೆ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇನ್ನ ತುಂಬಾ ಕಲರ್ಸ್ ಬರೋದು ಬಾಕಿ ಇದೆಯಲ್ಲ, ಅಂದ್ರೆ ಎಲ್ಲ ಫುಲ್ ಫಿನಿಶಿಂಗ್ ಆಗುತ್ತಲ್ಲ ಅವಾಗ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ. ಇವಾಗ ಅಂದ್ರೆ ಎಲ್ಲ ಫುಲ್ ರಾ ಆಗಿದೆ. ರಾ ಆಗಿದೆ, ಚೆನ್ನಾಗಿದೆ, ನೈಸ್. ಬಂದೆ. ಓಕೆ, ಸೊ ನಾನು ಇವಾಗ ಓವರಾಲ್ ನಮ್ಮ ಮನೆ ಯಾವ ರೀತಿ ಕಾಣಿಸ್ತಾ ಇದೆ, ಇವಾಗ ಏನು ಕೆಲಸ ನಡೀತಾ ಇದೆ, ಒಂದು ಓವರಾಲ್ ಒಂದು ವ್ಯೂ ಕೊಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಆ್ಯಂಡ್ ನನ್ನ ಮನೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಇಫ್ ಇನ್ ಕೇಸ್ ಏನಾದರೂ ಆ್ಯಡಪ್ಸ್ ಲಕ್ಷ್ಮಿ ಹಿಂಗೆ ಮಾಡಿಸಿ ಹಿಂಗೆ ಚೆನ್ನಾಗಿ ಕಾಣಿಸುತ್ತೆ ಅಥವಾ ಏನಾದರೂ ಚೇಂಜಸ್ ಲಕ್ಷ್ಮಿ ಹಿಂಗೆ ಮಾಡಬೇಡಿ ಅದು ಚೆನ್ನಾಗಿರಲ್ಲ, ಏನಾದರೂ ಒಂದು ನಿಮ್ಮ ಅಡ್ವೈಸ್ ಅಥವಾ ಪಾಯಿಂಟ್ ಆಫ್ ವ್ಯೂ ಇದ್ದರೆ ಪ್ಲೀಸ್ 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 ನನಗೆ ಕಾಮೆಂಟ್ ಮಾಡಿ, ಖಂಡಿತವಾಗ್ಲೂ ನನಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಎಸ್, ಲೈಫ್ದು ಫಸ್ಟ್ ಮನೆ ಕಟ್ತಾ ಇದ್ದೀವಿ. ಇನ್ನೂ ಎಲ್ರಿಗೂ ಲೈಕ್ ಯಾರೆಲ್ಲ ಮನೆ ಕಟ್ಟಬೇಕು ಅಂದ್ಕೊಂಡಿದ್ರಲ್ಲ ಎಲ್ಲರದ್ದು ಆಸೆ ಪೂರ್ತಿಯಾಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಹೌದು, ಇಂಟೀರಿಯರ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಇಂಟೀರಿಯರ್ಸ್ದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಎಲ್ಲ ಕೊಟ್ಟಿದ್ದೀನಿ. ಐ ಮೀನ್ ಇನ್ಸ್ಟಾ ಪೇಜ್ ಎಲ್ಲ ಕೊಟ್ಟಿದ್ದೀನಿ, ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಗೈಸ್. ಆ್ಯಂಡ್ ಇದು ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ, ಬಿಕಾಸ್ ನಿಮಗೆ ಗೊತ್ತು ಇಂಟೀರಿಯರ್ಸ್ ಅಂದರೆ ಲಕ್ಷ ಖರ್ಚಾಗುತ್ತೆ. ಲಕ್ಷಕ್ಕೆ ಯಾರು ಅಂದರೆ ಅಟ್ಲೀಸ್ಟ್ ನನಗಂತೂ ಯಾರೂ ಇನ್ನೂ ಕೊಲಾಬ್ರೇಷನ್ ಬಂದಿಲ್ಲ. ಬಟ್ ಏನಪ್ಪ ಅಂದರೆ ಇವ್ರ ಕೆಲಸ ಚೆನ್ನಾಗಿದೆ. ಆ್ಯಂಡ್ ನೀವು ಸಹ ಸುಮಾರು ಸತಿ ಕೇಳಿದ್ದೀರ ಅಲ್ವಾ ಯಾವ ಇಂಟೀರಿಯರ್ಸು ಏನೋ ಎತ್ತ ಅಂತ, ಅದಕ್ಕೇ ಹೇಳ್ತಾ ಇರೋದು ನೆಕ್ಸ್ಟ್ ಇಂಟೀರಿಯರ್ಸ್ ಅಂತ ಅವ್ರ ಹತ್ರ ಮಾಡಿಸ್ಕೊತಿರೋದು. ಸೊ ಎಸ್ ಗೈಸ್, ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಂಪಲ್ ಸೋಬರಾಗಿ ತುಂಬ ಶಾರ್ಟಾಗಿ ಮಡಗಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನನ್ನ ಮನೆ ಹೇಗೆ ಕಾಣಿಸ್ತಾ ಇದೆ, ಏನು ಅಡಾಪ್ಟ್ ಮಾಡಬೇಕು ಅಥವಾ ಏನು ಚೇಂಜಸ್ ಮಾಡಬೇಕು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಓಕೆನಾ? ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್, ಟಾಟಾ, ಟೇಕ್ ಕೇರ್.